ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತಾ ಇದ್ದೀನಿ, ನಾನು ಒಬ್ಬ ಶಿಕ್ಷಕ, ನಮ್ಮ ಹೆಡ್ ಮಾಸ್ಟ್ರು, ನಮ್ಮ ಊರಿಗೆ ಹೆಡ್ ಮಾಸ್ಟ್ರು ಬಂದಿದ್ದರು, ಒಬ್ಬ ರಾಜಪ್ಪ ಅಂತ ಹೆಡ್ ಮಾಸ್ಟ್ರು. ಅವ್ರು ಬರದೇ ಹೋಗಿದ್ರೆ ನಾವು ವಿದ್ಯಾವಂತನೇ ಆಯ್ತಿರಲಿಲ್ಲ. ವಿದ್ಯಾವಂತನಾಗದೆ ಹೋಗಿದ್ರೆ ಮುಖ್ಯಮಂತ್ರಿನೂ ಆಯ್ತಿರಲಿಲ್ಲ, MLAನೂ ಆಯ್ತಿರಲಿಲ್ಲ, ಡೆಪ್ಟಿ ಚೀಫ್ ಮಿನಿಸ್ಟ್ರು ಆಯ್ತಿರಲಿಲ್ಲ ಅಲ್ವಾ? ನೋಡಿ ಒಬ್ಬ ರಾಜಪ್ಪ ಅಂತ ಹೆಡ್ ಮಾಸ್ಟ್ರು ಬಂದ ಮೇಲೆ ನಾನು ಲಾಯರ್ ಆಗೋಕ್ಕೂ ಸಾಧ್ಯ ಆಯಿತು, MLA ಆಗೋಕ್ಕೂ ಸಾಧ್ಯ ಆಯಿತು, ಮಂತ್ರಿ ಆಗೋಕ್ಕೂ ಸಾಧ್ಯ ಆಯಿತು, ಮುಖ್ಯಮಂತ್ರಿ ಆಗಲಿಕ್ಕೂ ಸಾಧ್ಯ ಆಯಿತು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಬದುಕನ್ನು, ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥವ್ರು ನಮ್ಮ ಉಪಾಧ್ಯಾಯರುಗಳು. ಆಮೇಲೆ ಅವಕಾಶಗಳು ಸಿಕ್ಕದೇ ಹೋಗಿದ್ದಾರೆ. ಈಗ ನನಗೆ ಅವಕಾಶ ಸಿಕ್ಕದ್ರಿಂದ ನಾನು ವಿದ್ಯಾವಂತನಾದೆ. ನಮ್ಮ ಮನೆಯಲ್ಲಿ ಅವಕಾಶ ಸಿಕ್ಕಲಿಲ್ವಲ್ಲ, ನನ್ನ ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ, ಅಕ್ಕದಿರು ಇರೋದು, ನನಗೆ ತಂಗೀರಿಲ್ಲ. ಅಕ್ಕದಿರು ಅವರೆಲ್ಲ ವಿದ್ಯಾವಂತರಾಗಿ ಉಳ್ಕೊಬಿಟ್ರು ಪಾಪ. ನೋಡಿ ಹೆಂಗೆ. ಅದಕ್ಕೆ ನಿಮಗೆಲ್ಲ ಒಂದು ಅವಕಾಶ ಸಿಕ್ಕಿದೆ. ಈ ಅವಕಾಶನ ಸದುಪಯೋಗ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಮತ್ತು ಪ್ರತಿಯೊಬ್ಬರು ಕೂಡ ಬದುಕನ್ನು ಸಾರ್ಥಕ ಮಾಡ್ಕೋಬೇಕು ಅಲ್ವಾ? ಈಗ ಎಲ್ಲರೂ ಹುಟ್ಟಿದ ಮೇಲೆ ಸಾಯಲೇಬೇಕಲ್ಲ. ಹುಟ್ಟಿದ ಮೇಲೆ ಸಾಯಲೇಬೇಕು. ಈ ಹುಟ್ಟು ಸಾವು ಇದೆಯಲ್ಲ, ಅದರ ನಡುವೆ ಇರ್ತಕ್ಕಂಥ ಜೀವನ ಇದೆಯಲ್ಲ, ಆ ಜೀವನ ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಹುಟ್ಟು ಆಕಸ್ಮಿಕ, ಸಾವು ಗ್ಯಾರಂಟಿ ಅಲ್ವಾ? ಹುಟ್ಟು ಆಕಸ್ಮಿಕ, ಸಾವು ಗ್ಯಾರಂಟಿ. ಆ ಮಧ್ಯೆ ಇರ್ತದಲ್ಲ ಜೀವನ. ಒಬ್ಬರು 70 ವರ್ಷ ಬದುಕ್ಬೋದು, 80 ವರ್ಷ ಬದುಕ್ಬೋದು, 100 ವರ್ಷ ಬದುಕ್ಬೋದು, 120 ವರ್ಷ ಬದುಕ್ಬೋದು. ಆಮೇಲೆ ಅದಕ್ಕಿಂತ ಬದುಕಕ್ಕೆ ಜಾಸ್ತಿ ಆಗಿರಲ್ಲ. ಅದಕ್ಕೆ ಈ ಹುಟ್ಟು ಸಾವಿನ ನಡುವೆ ಇದೆಯಲ್ಲ ಜೀವನ, ಆ ಜೀವನನ ಸಾರ್ಥಕವಾದಂಥ ಜೀವನ ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಗುರಿಯಾಗಬೇಕು. ಮತ್ತು ಮನುಷ್ಯತ್ವ ಬೆಳೆಸಿಕೊಳ್ತಕ್ಕಂಥ ಗುಣವನ್ನು ಮಾಡ್ಕೋಬೇಕು. ಮನುಷ್ಯತ್ವ ಅಂದ್ರೇನು? ಕುವೆಂಪು ಒಂದು ಮಾತು ಹೇಳಿದರೆ ಗೊತ್ತಾ? KV ಪುಟ್ಟಪ್ಪನವರು ಒಂದು ಮಾತು ಹೇಳಿದ್ದಾರೆ, ಎಲ್ಲ ಮಕ್ಕಳು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತಾರೆ, ಬೆಳೀತಾ ಬೆಳೀತಾ ನಮ್ಮ ಸಾಮಾಜಿಕ ಅವ್ಯವಸ್ಥೆಯಿಂದ ಅಲ್ಪಮಾನವರಾಗ್ಬಿಡ್ತಾರೆ. ನಾವು ಅಲ್ಪಮಾನವರಾಗಬೇಕು, ವಿಶ್ವಮಾನವರಾಗಬೇಕು. ಅದಕ್ಕೆ ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಲ್ವಾ? ಅಲ್ಪಮಾನವರಾಗಬಾರ್ದಲ್ಲ. ವಿಶ್ವಮಾನವರಾಗ್ತಕ್ಕಂಥದ್ದು. ಅದಕ್ಕೆ ನಿಮ್ಮ ಮಕ್ಕಳಿಗೂ ಕೂಡ ಅದನ್ನೇ ಕಲಿಸ್ಬೇಕು. ಮೌಲ್ಯಯುತವಾದಂಥ ಜೀವನ, ಮೌಲ್ಯಗಳು ಇರಬೇಕು ಬದುಕಿನಲ್ಲಿ. ಈ ಮೌಲ್ಯಗಳು ಇಲ್ಲದೆ ಹೋದರೆ ಭಾರಿ ಕಷ್ಟ ಆಗ್ತದೆ. ಮತ್ತು ವೈಚಾರಿಕತೆಯನ್ನು ಬೆಳೆಸಬೇಕು, ವೈಜ್ಞಾನಿಕತೆಯನ್ನು ಬೆಳೆಸಬೇಕು. ಕಂದಾಚಾರಗಳು, ಮೂಢನಂಬಿಕೆಗಳು, ಮೌಢ್ಯಗಳು, ಇವುಗಳಿಂದ ಮಕ್ಕಳಲ್ಲೇ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಎಲ್ಲ ತಂದೆ ತಾಯಿಗಳು ಮಾಡ್ತಕ್ಕಂಥ ಕೆಲಸ, ಶಿಕ್ಷಕರು ಮಾಡ್ತಕ್ಕಂಥ ಕೆಲಸ. ಅದಕ್ಕೆ ನಾವು ನಮ್ಮ ಸಮಾಜದಲ್ಲಿ 3 ಜನರನ್ನು ಭಾಳ ಗೌರವದಿಂದ ಕಾಣ್ತೀವಿ. ಶಿಕ್ಷಕರು,
ರೈತರು, ಆಮೇಲೆ ಸೈನಿಕರು. ನೀವು ನಿಸ್ವಾರ್ಥತೆಯಿಂದ ಸೈನಿಕರು ದೇಶ ಕಾಯ್ತಾರೆ ಅಲ್ವಾ? ಶಿಕ್ಷಕರು ನಿಸ್ವಾರ್ಥತೆಯಿಂದ ಶಿಕ್ಷಣವನ್ನು ಒದಗಿಸ್ಕೊಡ್ತಾರೆ. ಈ ಭವಿಷ್ಯದ ವ್ಯಕ್ತಿಗಳನ್ನಾಗಿ ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ರೈತರು ನಮಗೆ ಅನ್ನವನ್ನು ಕೊಡ್ತಾರೆ, ಬೆಳೆದು ಪಾಪ ಅನ್ನ ಕೊಡ್ತಾರೆ. ಈಗ ಅನ್ನ ಇಲ್ಲದೆ ಹೋಗಿದ್ರೆ, ನಾವು ಊಟನೇ ಮಾಡದೆ ಹೋಗಿದ್ರೆ ಇವೆಲ್ಲ ಕಷ್ಟ ಯಾಕೆ ಪಡ್ತಿದ್ದೋ ನಾವು? ಅನ್ನಕ್ಕೋಸ್ಕರ ತಾನೇ ಕಷ್ಟಪಡೋದು ಇವೆಲ್ಲ. ಅದಕ್ಕೆ ಈ ಮೂರು ಜನರಿದ್ದಾರಲ್ಲ, ಮೂರು ವರ್ಗದ ಜನ, ಶಿಕ್ಷಕರು, ಸೈನಿಕರು ಮತ್ತು ರೈತರು, ಇವರು ಮೂರು ಜನ ನಮ್ಮ ಬದುಕನ್ನು ಹಸನು ಮಾಡ್ತಕ್ಕಂಥ ಜನ. ನಮ್ಮ ಬದುಕನ್ನು ನಾವು ಬದುಕಬೇಕಾದ್ರೆ ಈ ಮೂರು ಜನರು ಕೂಡ ಬೇಕಾಗ್ತಾರೆ.